ಮೂಡ ಹಗರಣದ ವಿಚಾರದಲ್ಲಿ ಟಿ.ಜೆ. ಅಬ್ರಹಾಂ, ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಮೂವರು ಗವರ್ನರ್ ಅವರಿಗೆ ಈ ರೀತಿ ಮೂಡಾದಲ್ಲಿ ದಂಧೆ ನಡೆದಿದೆ, ಲೂಟಿ ಆಗಿದೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ಕೊಡ್ತಾರೆ. ಅದನ್ನು ಆಧರಿಸಿ ಇದು ನಡೆದಿದೆಯಾ ಇಲ್ವಾ, ನಿಮ್ಮ ಸಮಜಾಯಿಸಿ ಏನು ಅಂತಕ್ಕಂಥ ನೋಟಿಸನ್ನು ಗವರ್ನರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಕೊಟ್ಟು ಸುಮಾರು 10-15 ದಿವಸಗಳಾಗ್ತದೆ. ಆ ನಂತರ ಪ್ರಾಸಿಕ್ಯೂಷನ್ಗೆ ಕೂಡ ಅದನ್ನು ನೀಡ್ತಾರೆ 15 ದಿವಸಗಳಾದ ಮೇಲೆ. ರಾಜ್ಯಪಾಲರಿಗೆ ಸಂವಿಧಾನದತ್ತವಾಗಿ ಬಂದಿರತಕ್ಕಂಥ ಅಧಿಕಾರ ಅದು. ಅವರು ಸಂವಿಧಾನಾತ್ಮಕವಾಗಿ ಇವತ್ತು ಅವರಿಲ್ಲಿ ಗವರ್ನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದ ವಿಚಾರಗಳನ್ನು ಈ ರೀತಿ ಕೈಗೆತ್ತಿಕೊಂಡು ಮಾಡ್ತಕ್ಕಂಥದ್ದು ಅವರ ಹಕ್ಕು. ಅದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇರೋದಿಲ್ಲ. ಹಾಗಿದ್ರೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಅವರನ್ನು ನಿಂದಿಸಲಾಗ್ತಾ ಇದೆ ಕಾಂಗ್ರೆಸ್ನವರಿಂದ, ಹಲವರು ಮಾತಾಡಿದ್ದಾರೆ. ಬಿಜೆಪಿ ಆಫೀಸೇ ಇವತ್ತು ಗವರ್ನರ್ ಆಫೀಸ್ ಆಗಿದೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡುವಾಗ ಕಾಂಗ್ರೆಸ್ನ ರಾಜ್ಯಪಾಲರು ಎಲ್ಲ ಕಡೆ ಇದ್ದರು. ನೀವು ಆಗೇನಾದರೂ ದುರುಪಯೋಗ ಮಾಡಿದ್ರಿ, ಆ ಪದ್ಧತಿ ಇತ್ತು ಅನ್ನೋದು ನಿಮಗೆ ಖಾತ್ರಿಯಾಗಿದ್ದರೆ ಇವತ್ತು ನೀವು ಮಾಡೋ ಆಪಾದನೆಗೆ ಅರ್ಥ ಇದೆ. ನೀವು ಮಾಡಿದ್ರ ಹಾಗೆ? ಕಾಂಗ್ರೆಸ್ ಆಫೀಸ್ ಆಗಿತ್ತಾಗ ರಾಜಭವನ? ಈ ರೀತಿ ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನು ನಿಂದಿಸ್ತಕ್ಕಂಥದ್ದು ಇದು ಅಕ್ಷಮ್ಯ, ಕಾನೂನು ಬಾಹಿರ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನದ ವಿರೋಧಿ ನಡೆ. ಇದು ಕಾಂಗ್ರೆಸ್ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾನು ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಪದೇ ಪದೇ ಮುಖ್ಯಮಂತ್ರಿಗಳು ನಾನೊಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥವನು, ನನ್ನನ್ನು ಒಕ್ಕಲೆಬ್ಬಿಸಲಿಕ್ಕೆ ಅಥವಾ ಅಧಿಕಾರದಿಂದ ಇಳಿಸಲಿಕ್ಕೆ ಈ ರೀತಿ ಬಿಜೆಪಿಯವರು ಮತ್ತೆಲ್ಲರೂ ಸೇರಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ನಿಮಗೆ ಅಧಿಕಾರ ಇದೆ, ತಾವು ಮುಖ್ಯಮಂತ್ರಿಗಳು. ಪದೇ ಪದೇ ನಾನು ಈಗ ಈ ರೀತಿ ತೊಂದರೆ ಬಂದಾಗ ಮಾತ್ರ ನೀವು ಯಾಕೆ ನಾನು ಇದು ಹಿಂದುಳಿದವನು ಅಂತ ಹೇಳ್ತೀರಿ? ನಿಮಗೆ ರಕ್ಷಣಾ ಕವಚನ ಅದು. ಅಲ್ಲಿದ್ದು ನಿಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ನಾನು ನಿರಪರಾಧಿ ಅಂತ ನೀವು ಸಾಬೀತುಪಡಿಸ್ತಕ್ಕಂಥದ್ದು ನಿಮ್ಮ ಧರ್ಮವೇ ಹೊರತು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಾನು ಕೇಳ್ತೇನೆ, ಸದನದಲ್ಲಿ ನಾವು 59ನಲ್ಲಿ ಚರ್ಚೆಗೆ ಕೇಳಿದ್ವಲ್ಲ, ಚರ್ಚೆಗೆ ಕೇಳಿದಾಗ ಅಲ್ಲಿ ಚರ್ಚೆ ಮಾಡಿ ಈ ಉತ್ತರಗಳನ್ನು ಅಲ್ಲೇ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರಲಿಲ್ಲ. ಇನ್ನೂ ಒಂದು ದಿವಸ ಸದನ ಇರಬೇಕಾದ್ರೆ ನೀವು ಯಾಕೆ ಓಡಿ ಹೋದ್ರಿ? ಇದರಿಂದ ನಿಮ್ಮ ಮೇಲೆ ಇರತಕ್ಕಂಥ ಅನುಮಾನಗಳು ಕೂಡ ಹೆಚ್ಚಾಯಿತು. ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಯಿತು. ಗಮನ ಸೆಳೀಬೇಕು, ಜನರಿಗೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹೊರಟಿವಿ. ಆಗಿದ್ದರೆ ನೀವ್ಯಾಕೆ ಅದನ್ನು ನಮಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ, ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿರಪರಾಧಿ ಯಾಕೆ ಹೇಳಕ್ಕೆ ಹೋದ್ರಿ? ಇದನ್ನೆಲ್ಲ ಅದನ್ನು ಇಲ್ಲೇ ಹೇಳ್ಬೋದಾಗಿತ್ತಲ್ಲ ನೀವು. ನಾನು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ತಾವು ನಮ್ಮ ಸರ್ಕಾರ ಇರಬೇಕಾದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ, ನಾವು ತಡೆದವಾ? ನಿಮ್ಮ ಹಿಂದಿಂದೆ ಬಂದು ನಾವು ಕೂಡ ಜನರಿಗೆ ಉತ್ತರ ಕೊಟ್ಟುವ? ಯಾಕೆ ಅಂತಂದರೆ ನಮ್ಮದು ಅದರಲ್ಲಿ ಹ್ಯಾಂಡ್ ಇರಲಿಲ್ಲ, ತಪ್ಪಿರಲಿಲ್ಲ, ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟಿವೆ ನಾವು.
ಇತ್ತೀಚೆಗೆ ಒಂದೂವರೆ ವರ್ಷ 2 ವರ್ಷದ ಹಿಂದೆ ಮೇಕೆದಾಟು ವಿಚಾರದಲ್ಲಿ ಮಾಡಿದ್ರಿ. ನಾವು ಆವಾಗ ಬೇಡ ಅಂತ ಹೇಳಿದ್ವಿ ನಿಜ. ಯಾಕೆ ಅಂದರೆ ಕರೋನಾ ಮಹಾಮಾರಿ ನಮ್ಮನ್ನು ಆವರಿಸಿತ್ತು. ಬೇಡ ಅಂದ್ರೂ ಎಷ್ಟು ಜನರಿಗೆ ಆ ಕರೋನಾ ಬಂದರೂ ಕೂಡ ನೀವು ಮಾಡಲಿಲ್ಲ. ಯಾಕಂತಂದರೆ ಚುನಾವಣೆ ಹತ್ರ ಬಂದಿತ್ತು, ನಿಮ್ಮ ನಾಟಕ ಪ್ರದರ್ಶನ ಆಗಲೇಬೇಕಾಗಿತ್ತು, ಮಾಡಿದ್ದೀರಿ. ಆದರೂ ನಾವು ನಿಮ್ಮನ್ನು ಅಡ್ಡಿ ಮಾಡಿಲ್ಲ. ಯಾಕೆ ಮಾಡಲಿ? ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಅಧಿಕಾರ ಇದೆ, ಹಕ್ಕಿದೆ, ಮಾಡಿ, ನಾವು ಬೇಡ ಅನ್ನಲ್ಲ. ಆದರೆ ಇದನ್ನು ಯಾಕೆ ನಾವು ಹೋಗುವಾಗ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂದರೆ ನಿಜವಾಗಿಯೂ ಕೂಡ ನಿಮ್ಮ ಹೃದಯ ಹೇಳ್ತಿತ್ತು, ನಿಮ್ಮಲ್ಲಿ ಅಳುಕಿತ್ತು. ಆದ್ದರಿಂದ ನೀವು ಅದನ್ನು ಒಪ್ಕೊಳ್ಳಾರ್ದೆ ತಪ್ಪಿಸ್ಕೊಳ್ಳಲಿಕ್ಕೆ ನೀವು ಹೋಗಿದ್ದು. ಈಗ ಇದು ಅರ್ಥ ಆಗ್ತಾ ಇದೆ ಜನರಿಗೆ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಪದೇ ಪದೇ ನೀವು ಹೇಳ್ತೀರಿ ನಾನು ಹಿಂದುಳಿದವನು ಅಂತ. ಈ ದೇಶದ ಪ್ರಧಾನಿ ಯಾರು? ಹಿಂದುಳಿದವರಲ್ವಾ? ಮಾತಿಗೆ ಏನೂ ತಪ್ಪಿಲ್ದಿದ್ರು ಈಗಲೂ ಅವರ ರಾಜೀನಾಮೆ ಕೇಳ್ತಿರಲ್ಲ. ಯಾಕೆ? ನಿಮಗೆ ಆ ಪ್ರಜ್ಞೆ ಇಲ್ವಾ? ಆ ಕಮಿಟ್ಮೆಂಟ್ ಇಲ್ವಾ ನಿಮಗೆ? ಹೇಳಬೇಕಾಗಿತ್ತಲ್ಲ. ಇವತ್ತಿನವರೆಗೂ ಕೂಡ ದೇಶದ ಪ್ರಧಾನಮಂತ್ರಿ ನಿಷ್ಕಳಂಕರು. ನಿಮ್ಮ ರೀತಿ ಅವ್ರ ಮೇಲೆ ಏನೂ ಆಪಾದನೆ ಇಲ್ಲ. ಆದರೆ ನೀವು ಅವ್ರನ್ನ ಯಾವ ರೀತಿ ಕರಿತೀರಿ? ದೇಶದ ಪ್ರಧಾನಮಂತ್ರಿ ಒಬ್ಬ ಫೂಲ್ ಅಂತೀರಿ. ನಿಮಗೆ ಯಾವ ಕಮಿಟ್ಮೆಂಟ್ ಇದೆ? ದೇಶದ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರನ್ನು ಏನಂದ್ರಿ ನೀವು? ಅವಳು ಅಂತ ಮಾತಾಡ್ತೀರಿ. ಇದು ನಿಮ್ಮ ಬಾಯಿಗೆ ಬೀಗ ಹಾಕೋರು ಯಾರು ಇಲ್ವಾ? ಈ ಥರ ಎಲ್ಲ ನೀವು ಮಾತಾಡ್ಬೋದಾ? ಅವರನ್ನು, ಪ್ರಧಾನಮಂತ್ರಿಗಳನ್ನು ವಿಷ ಸರ್ಪಕ್ಕೆ ಹೋಲಿಸ್ತೀರಿ. ಈಗ ಹೇಳಿ, ಈ ರಾಜ್ಯದ ರಾಜ್ಯಪಾಲರು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರ್ತಕ್ಕಂಥ ವ್ಯಕ್ತಿ. ಆ ಕಾರಣಕ್ಕೆ ನೀವು ಆ ರೀತಿ ನಿಂದಿಸ್ತೀರಾ? ಅವ್ರನ್ನ ಕೇವಲವಾಗಿ ಮಾತಾಡ್ತೀರಾ? ವೈಯಕ್ತಿಕವಾಗಿ ಅವರನ್ನು ತೇಜೋವಧೆ ಮಾಡ್ತೀರಾ? ಇದು ನಿಮಗೆ ಸರಿಯೇನಾ? ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ವರ್ಗಗಳ ಪರ ಅಂತ ಮಾತಾಡ್ತಕ್ಕಂಥ ನೀವು ಇಂಥವುಗಳನ್ನು ಮಾಡ್ಬೋದಾ? ನಾನು ಪ್ರಶ್ನೆ ಮಾಡ್ತೇನೆ. ಈಗ ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ AICCಯ ಅಧ್ಯಕ್ಷರು ಕೂಡ ಪರಿಶಿಷ್ಟ ಜಾತಿಯವರೇ ಆಗಿದ್ದಾರೆ. ಯಾಕೆ ನಿಮ್ಮ ಬಾಯಿ ಕಟ್ಟಿ ಹೋಗಿದೆ? ಯಾಕೆ ಮಾತಾಡ್ತಿಲ್ಲ ನೀವೀಗ? ನೀವು ಈ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಹೋಗಿರೋರಲ್ವ ನೀವು? ನಿಮಗೂ ಒಂದು ಹಿರ್ತನ ಇದೆ. ನೀವ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಮಾನ್ಯ ಖರ್ಗೆಜಿಯವರನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಗವರ್ನರ್ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡಬೇಡಿ. ಹೇಳಿದ್ದೀರಾ ನೀವೆಲ್ಲಾದರೂ? ಒಂದು ಸ್ವರ ಬಂದಿಲ್ಲ. 60 ವರ್ಷಗಳ ಕಾಲ ದೇಶವನ್ನು ಆಳಿರ್ತಕ್ಕಂಥ ನಿಮ್ಮ ಬಾಯಿ ಯಾಕೆ ಕಟ್ಟಿ ಹೋಗಿದೆ? ಮಾತಿಗೂ ಎಲ್ಲದಕ್ಕೂ ಬಾಯಿ ಮಾಡ್ತಕ್ಕಂಥ ಚಿಕ್ಕ ಕರಿಗೆ ಏನಾಗಿದೆಯಪ್ಪ ನಿನಗೀಗ? ಹೇಳು ಜನರಿಗೆ. ಎಲ್ಲದಕ್ಕೂ ಇದು ಮಾಡ್ತಕ್ಕಂಥವು ಹೇಳ್ಬೇಕಲ್ಲ, ಅವರ ಉತ್ತರ ಕೊಡಬೇಕಲ್ಲ. ಆದರೆ ಯಾವ ಮಟ್ಟಕ್ಕೆ ಇವತ್ತು ಮಾತಾಡ್ತಿದ್ದಾರೆ ಅಂತಂತಂದರೆ, ಪ್ರಶ್ನೆ ಇರೋದೇನು ಗೊತ್ತಾ? 14 ಸೈಟ್ ಅಲ್ಲ ರೀ ಪ್ರಶ್ನೆ. 14 ಸೈಟ್ ನಾಳೆ ಬೇಕಾದ್ರೆ ನಾನು ವಾಪಸ್ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿ ಹೇಳಿಬಿಟ್ಟಿದ್ದಾರೆ. 2-3 ಅಕೇಶನಲ್ಲಿ ಹೇಳಿದ್ದಾರೆ. ಪ್ರಶ್ನೆ ಇರೋದು 14 ಸೈಟಲ್ಲ. ಇದರ ಹಿಂದೆ ಬಹಳ ಕರಾಮತ್ತುಗಳು ನಡೆದಿದೆ. ಯಾರದೋ ಜಾಗಕ್ಕೆ ಯಾರು ಪರಿಹಾರ ಪಡೆಯೋರು? ಹೇಗೆ ಆಯ್ತು ಇದು ಅಂತ ಏನಾದರೂ ಇನ್ವೆಸ್ಟಿಗೇಷನ್ ಆಗಿಬಿಟ್ರೆ ಒಂದು ದಿನ ಕೂಡ ಮುಖ್ಯಮಂತ್ರಿಯಾಗಿ ಇವರು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಕಸರತ್ತು ಮಾಡ್ರಿ, ಆದರೆ ಸಾಧ್ಯ ಇಲ್ಲ. 3,000ಕ್ಕೂ ಹೆಚ್ಚು ಸೈಟ್ಗಳು ಇಲ್ಲಿ ಈ ರೀತಿಯೇ ಪಡೆಯಲಾಗಿದೆ. ಕಾರಣ ಯಾರು ಅಂತಂದರೆ ಅದಕ್ಕೆ ಸಿದ್ದರಾಮಯ್ಯನವರು. ಅವರಿಗೆ ಪ್ರಶ್ನೆ ಇರ್ತಕ್ಕಂಥದ್ದು
ಮೂರು ಸಾವಿರಕ್ಕೂ ಹೆಚ್ಚು 3,500 ಸೈಟ್ಗಳು ಇದೇ ರೀತಿ 50-50 ರೇಷಿಯೋನಲ್ಲಿ ಇವರು ಮಾಡಿದ ತಪ್ಪಿಗಾಗಿ ಇವರಿಗೆ ಬೇಕಾದವರಿಗಾಗಿ ಕೊಡಲಾಗಿದೆ. ಪ್ರಶ್ನೆ ಅದೆಲ್ಲ ನನಗೆ ಹೊರಗಡೆ ಬರ್ತದೆ, ನಾನು ತಪ್ಪಿತಸ್ಥನಾಗ್ತೀನಿ ಅನ್ನೋದೇ ಪ್ರಶ್ನೆ ಇರೋದು. 14 ಸೈಟ್ಗಳದಲ್ಲ. 14 ಸೈಟ್ ಆದರೆ ನೆನ್ನೆನೆ ಕೊಟ್ಟರು, ಅದಕ್ಕೆ ಕೈ ತೊಳ್ಕೊಬಿಡೋರು. ಯಾಕೆ ಹೆಬ್ಲಾಟ್ ವಾಚ್ ಹೆಂಗಾಯ್ತು? ಕಳ್ಳತನದಲ್ಲಿ ಬಂದಿದ್ದು ಮಾಲು ಅಂತ ಹಲವರು ಆಪಾದನೆ ಮಾಡಿದರು. ಅದನ್ನು ಮುಚ್ಚಿಟ್ಕೊಳ್ಳಿಕ್ಕಾಗಿ ಅದೆಲ್ಲ ಎಲ್ಲೋ ಖರೀದಿ ಮಾಡಿದ್ರು, ಯಾರೋ ಸ್ನೇಹಿತರು ಕೊಟ್ಟರು. ಸರಿ, ಅದು ಬೇಡಪ್ಪ ನನಗೆ, ತಗೊಳ್ಳಿ ಇದನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ವಿಧಾನಸೌಧದಲ್ಲಿ ಇಟ್ಬಿಟ್ರು. ಅಲ್ಲಿಗೆ ಖುಲಾಸೆ ಆಗೋಯ್ತು. ಅಂದರೆ ಕದ್ದು ಮಾಲನ್ನು ವಾಪಸ್ ಕೊಟ್ಟುಬಿಟ್ರೆ ಕೇಸುಗಳೆಲ್ಲ ಖುಲಾಸೆ ಮಾಡ್ತೀರಾ ಈ ದೇಶದಲ್ಲಿ? ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯ, ಬೇರೆ ಬೇರೆ ಕಳ್ಳರಿಗೆ ಬೇರೆ ನ್ಯಾಯನಾ? ಇದನ್ನು ಕೇಳೋರು ಯಾರೂ ಇಲ್ವಾ? ಆದರೆ ಈಗ ಸೈಟ್ಗಳು 14 ಕೊಟ್ಬಿಟ್ರೆ ಇದನ್ನು ಮುಚ್ಚಾಕ್ಬಿಡೋದಾ ಇಲ್ಲಿಗೆ? ಈಗ 3,600-500 ಸೈಟ್ ಹೋಗಿದೆಯಂತಲ್ಲ, ಅದನ್ನು ಯಾರು ಕೊಡೋರು? ಕಾನೂನು ಬಾಹಿರವಾಗಿ ಇನ್ನೂ ಬರ್ತಾ ಇದೆ. ಇದು ಹೆಂಗಿದೆ ಅಂತಂತಂದರೆ, ಈ ಕೇಸು ತಿಪ್ಪೆ ಸಾರಿಸಿದ್ದಾರೆ. ಈಗ ಮೇಲೆ ಸಾರಿಸಿಬಿಟ್ಟಿದ್ದಾರೆ ಅಷ್ಟೇ. ಆದರೆ ಹೊಗೆ ಹೊರಗಡೆಯಿಂದ ತಿಪ್ಪೆ ಮೇಲೆ ಈಗ ವಾಸನೆ ಬರೋಕ್ಕೆ ಶುರುವಾಗಿದೆ. ಈಗ ಬಗದಷ್ಟು ಕೂಡ ಈ ಕೇಸುಗಳು ಹೊರಗಡೆ ಬರ್ತಾನೆ ಇದೆ. ನಿನ್ನೆ ಕೆಲವೆಲ್ಲ ಬಂದಿದೆ. H.C. ಮಹದೇವಪ್ಪ ಮತ್ತು ಅವರ ಕುಟುಂಬದವರಿಗೆ ಕೊಟ್ಟಿರತಕ್ಕಂಥ ಸೈಟ್ಗಳದ್ದು ನಿನ್ನೆ ಬಂದಿದೆ. ಇನ್ನೂ ಇವರ ಮುಖ್ಯಮಂತ್ರಿಗಳ ರಿಲೇಟಿವ್ಸು ಬೇರೆಯವರು ತಗೊಂಡಿದ್ದಾರೆ ಅಂತ ಬಂದಿದೆ. ಅಂದರೆ ಇನ್ವೆಸ್ಟಿಗೇಷನ್ಗೆ ಇದು ಯೋಗ್ಯವಾದ ಕೇಸ ಅಲ್ವಾ? ಈಗ ಜನ ತೀರ್ಮಾನ ಮಾಡಲಿ. ಇದಾದ ಮೇಲೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇದು ಇನ್ವೆಸ್ಟಿಗೇಷನ್ಗೆ ಮಾತ್ರವೇ ಹೊರತು ನಿಮ್ಮನ್ನು ಜೈಲಿಗೆ ಕಳಿಸಿ ಅಂತ ಹೇಳಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ನೀವು ತಪ್ಪಿತಸ್ಥರಲ್ಲ ಅಂದಮೇಲೆ ನಮ್ಮದೇನು ಪ್ರಶ್ನೆ ಇಲ್ಲ. ಈ ತಪ್ಪು ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ನಮಗೇನಿದೆ ಅದರಲ್ಲಿ? ಇದನ್ನು ಮಾಡೋದನ್ನು ಬಿಟ್ಟು ಇವತ್ತೇನು ಮಾಡ್ತಿದ್ದಾರೆ? ಗವರ್ನರ್ನ ನೇರವಾಗಿ ಗುರಿ ಮಾಡಿದ್ದಾರೆ. ನೀವೇನೂ ತಪ್ಪು ಮಾಡಿಲ್ಲ ಅಂತಂದರೆ ಹೋರಾಟಗಳು ಯಾಕೆ ಬೇಕಾಗಿದೆ? 187 ಕೋಟಿ ರೂಪಾಯಿಗಳು ವಾಲ್ಮೀಕಿ ಹಗರಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಹೋಗಲಿಲ್ವಾ? ಸರ್ಕಾರಿ ಹಣವನ್ನು ಆ ರೀತಿ ನೇರವಾಗಿ ಖಾತೆಗಳಿಗೆ ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇದು ಹಗರಣ ಅಲ್ವಾ? ಇದು ಇನ್ವೆಸ್ಟಿಗೇಷನ್ ಆಗೋದು ಬೇಡವಾ? ಈಗ ಹಗರಣಗಳಲ್ಲಿ ನೇರವಾಗಿ ಸಿಕ್ಕಾಕೊಂಡಿದ್ದೀರಿ. ಸಿಕ್ಕಾಕೊಂಡ ಮೇಲೆ ಈಗ ಉತ್ತರನೂ ಕೊಡಬೇಕು, ನ್ಯಾಯಾಲಯವನ್ನು ಎದುರಿಸಬೇಕಾಗತ್ತೆ. ತಾವು ಹೋಗಿ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಿ ಅಲ್ಲಿ. ಆದರೆ ಈ ಬೀದಿ ರಂಪ ಯಾಕೆ? ನಾವೆಲ್ಲಾದರೂ, ನಾನು ಅಂದ್ಕೊಂಡಿದ್ದೆ BJP ಅವರದು ಬೇಕಾದಷ್ಟು ಹಗರಣಗಳಿದೆ, 21 ಹಗರಣಗಳಿದೆ, ಎಲ್ಲ ಒಂದೊಂದಾಗಿ ತೆಗೆದು ಬಿಡ್ತೀವಿ ಅಂತ. ನಾನು ಏನಪ್ಪ 21 ಇದೆ, ಹೆಂಗೆ ಯಾವ್ಯಾವ ಬಂದ್ಬಿಡ್ತಾವೋ ಹೊರಗಡೆ ಅಂತ ಕಾಯ್ತಾ ಇದ್ದೆ. ಮೊನ್ನೆ ಒಂದು ಬಂದಿದೆ. ಹೋದ ವರ್ಷ 11,114 ಕೋಟಿ SCP TSP ಹಣನ ಇವರು ಡೈವರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವು ಒಂದು ಪ್ರತಿಭಟನೆ ಮಾಡಿದ್ವಿ. ನಾವು, ಕಾರಜೋಳ ಸಾಹೇಬರು, ಬೊಮ್ಮಾಯಿ ಸಾಹೇಬರು, ನಾವೆಲ್ಲ. 1 ವರ್ಷ ಆದಮೇಲೆ ನೆನ್ನೆಲ್ಲ ಮೊನ್ನೆ FIR ಹಾಕವ್ರೆ. ಇದು ಹಗರಣನ? 28 ಜನರ ಮೇಲೆ ಮೊನ್ನೆ FIR ಹಾಕಿದ್ದಾರೆ 1 ವರ್ಷ ಆದಮೇಲೆ. ಅಂದರೆ ಹೇಳ್ತಾ ಇರತಕ್ಕಂಥದ್ದು ಹಗರಣಗಳ ಹೆಸರು ಸುಳ್ಳು. ನೀವು ಬಗದು ತೆಗೆದಿದ್ದು ಯಾರ್ಯಾರನ್ನ ಹುಡುಕಿದ್ರಿ ಅವ್ರ ಮೇಲೆ FIR ಹಾಕಬೇಕು ಅಂತ ಮೊನ್ನೆ ಹಾಕಿದ್ದೀರಿ. ಅದು ನಾವು ಹೋರಾಟ ಮಾಡಿದ್ದು, ಪ್ರಜಾಪ್ರಭುತ್ವದಲ್ಲಿ ನಮಗಿರ್ತಕ್ಕಂಥ ಹಕ್ಕು, ಅದು ಮಾಡಿದ್ದೇವೆ. ನನಗೆ ಭಾಳ ಖುಷಿ ಆಯಿತು. ನನ್ನ ಜೀವನದಲ್ಲಿ ಒಂದು FIR ಇರಲಿಲ್ಲ. ಮೊನ್ನೆ ಒಂದು FIR ಆದಮೇಲೆ ನನಗೆ ಭಾಳ ಖುಷಿ ಆಯಿತು. ಈ ದೇಶದಲ್ಲಿ ನನ್ನ ಮೇಲೂ ಒಂದು FIR ಆಯ್ತಪ್ಪ ಅನ್ನೋಷ್ಟು ಖುಷಿ ಆಯಿತು. ಆಮೇಲೆ ನಿಂದಿಸುವಾಗ ಯಾವ ರೀತಿ ಕಾರಜೋಳ ಸಾಹೇಬರು ಹೇಳಿದ್ರು, ಈಗಾಗಲೇ ಇವರನ್ನು ಸೆಕ್ಷನ್ 151 and 152
ಆಫ್ ದಿ ಭಾರತೀಯ ನ್ಯಾಯ ಸಂಹಿತೆಯ ತಳಗಡೆ ಯಾವುದೇ ಕಾರಣಕ್ಕೂ ಕೂಡ ನಾನು ಓದ್ಬಿಡ್ತೀನಿ ಅದನ್ನು ಒಂದು ಸಾರಿ. ಹೂ ಎವರ್ ವಿತ್ ದಿ ಇಂಟೆನ್ಷನ್ ಆಫ್ ಇಂಡ್ಯೂಸಿಂಗ್ ಆರ್ compelling the President of India or Governor of any state to exercise or refrain from exercising in any manner any of the lawful powers of such President or Governor, assaults or wrongfully restrains or attempts wrongfully to restrain or overwhelm by means of criminal force or the show of criminal force or attempts so to overview such president or governor shall be punished with imprisonment of either description for a term which may extend to 7 years and shall also be liable to fine. ಇದು 51. 52 ಕೂಡ ಅದನ್ನೇ ಹೇಳ್ತದೆ ಇನ್ನೊಂದು ರೀತಿಯಲ್ಲಿ. ಇಷ್ಟು ಸಾಕು. ಆದರೆ ಇದರ ಅರ್ಥ ಏನು? ಗವರ್ನರ್ನಾಗಲಿ ಪ್ರೆಸಿಡೆಂಟನ್ನಾಗಲಿ ನೀವು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಇದರಿಂದ 7 ವರ್ಷಗಳ ಕಾಲ ಯಾರು ನಿಂದಿಸಿದ್ದಾರೆ ಅವರನ್ನು ಜೈಲಿಗೆ ಕಳಿಸ್ಬೋದು. ಈಗ ನಾನು ವಿಷಯಕ್ಕೆ ಬರ್ತೇನೆ. ರಾಜ್ಯಪಾಲರು ಸಾಂವಿಧಾನಿಕ ಅಧಿಕಾರಿಯಾಗಿದ್ದು ಸಾರ್ವಜನಿಕರ ವೈಯಕ್ತಿಕ ದಾಳಿಯನ್ನು ಎದುರಿಸಲು ಸಾಧ್ಯವಿಲ್ಲ ಹಾಗೂ ವಾಕ್ ಸ್ವಾತಂತ್ರ್ಯದ ನೆಪದಲ್ಲಿ ವ್ಯಕ್ತಿಯ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಮಾನಹಾನಿಕರ ಹೇಳಿಕೆಗಳನ್ನು ನೀಡುವಂತಿಲ್ಲ ಎಂದು ಕಲ್ಕತ್ತಾ ಉಚ್ಚ ನ್ಯಾಯಾಲಯ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ. ಹೀಗಿದ್ದರೂ ಕೂಡ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶ್ರೀಮತಿ ಶೇಖ್ ಹಸೀನಾಗೆ ಬಂದ ಗತಿ ತಮಗೂ ಬರುತ್ತದೆ. ನಾವು ಕಾಂಗ್ರೆಸ್ಸಿಗರು ರಾಜಭವನಕ್ಕೆ ನುಗ್ಗಿ ತಮ್ಮನ್ನು ಓಡಿಸುವ ಕೆಲಸವನ್ನು ಮಾಡುತ್ತೇವೆ. ಹೇಳ್ಬೋದಾ ಇದು? ಈಸ್ ಇಟ್ ನಾಟ್ ಎ ಬ್ರೀಚ್ ಆಫ್ ಓತ್? ಏನು ಒತ್ತು ತಗೊಂಡಿದ್ದೀರಿ ನೀವು ಇದರಲ್ಲಿ? ಇದು ಕೌನ್ಸಿಲಲ್ಲಿ do swear in the name of God that I will bear true faith and allegiance to the Constitution of India as by law established, that I will uphold the sovereignty and the integrity of India, and that I will faithfully discharge the duty upon which I am about to enter. ಈಗ ಹೇಳಿ, ಡಿಸೋಜಾ ಅವರಿಗೆ ಯಾವ ಶಿಕ್ಷೆ ಆಗಬೇಕು? ಅವ್ರೇನು ಮಾಡಿದ್ದಾರೆ? ಜನರನ್ನು ಎತ್ತಿ ಕಟ್ಟುವ ಕೆಲಸ. ರಾಜಭವನಕ್ಕೆ ನುಗ್ಗುತ್ತೇವೆ, ನಿಮ್ಮನ್ನು ಓಡಿಸ್ತೇವೆ, ಹಸೀನಾ ಅವರಿಗೆ ಬಂದ ಗತಿ ನಿಮಗೂ ಬರುತ್ತೆ ಅಂದರೆ ಏನಿದು? ದಾಂಧಲೆ ಮಾಡ್ತಕ್ಕಂಥದ್ದು. ಅಂದಮೇಲೆ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ. ನಿನ್ನೆನೇ ಅರೆಸ್ಟ್ ಮಾಡಬೇಕಾಗಿತ್ತು ಇವ್ರನ್ನ. ಮಾಡಿಲ್ಲ. ಇನ್ನೂ ಏನು ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟು? ಅವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿ ಕೇಸ್ ಹಾಕಿ ಇಷ್ಟೊತ್ತಿಗೆ ಅರೆಸ್ಟ್ ಆಗಬೇಕಾಗಿತ್ತು, ಆಗಿಲ್ಲ. ಎರಡನೇದು, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ರಾಜ್ಯಪಾಲರೇ ಕಾರಣ. ಯಾಕೆ? ರಾಜ್ಯಪಾಲರ ಮುಖ್ಯಮಂತ್ರಿಗಳ ಹೋಮ್ ಮಿನಿಸ್ಟರ್ ಅವರಿಂದ ಆಗತ್ತಾ? ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವರು ದಾಂಧಲೆ ಮಾಡಿ ಅದಕ್ಕೆ ಕಾರಣ ರಾಜಭವನ ಆಗತ್ತಾ? ರಾಜ್ಯಪಾಲರಾಗ್ತಾರಾ? ಪ್ರಜ್ಞೆ ಇದೆಯಾ ನಿಮಗೆ? ಜಮೀರ್ ಅಹಮದ್ ಅವರು ಮತ್ತೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ನೀವು ಯಾಕೆ ಕೇಸ್ ಹಾಕಿಲ್ಲ? ಅವ್ರು ಮಾತ್ರನ ಯಾವ ರೀತಿಯಲ್ಲಿ ನಿಂದಿಸಿದ್ದಾರೆ? ವಿವಾದಾತ್ಮಕ ಹೇಳಿಕೆಗಳು ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ನಂಜೇಗೌಡ, ಇನ್ನೂ ಅನೇಕರಿದ್ದಾರೆ. ಈಗ ಇವರನ್ನೆಲ್ಲರನ್ನೂ ಕೂಡ ತಕ್ಷಣ ಬಂಧಿಸಬೇಕು, FIR ಆಗಬೇಕು ಇವತ್ತು. ಅಷ್ಟು ಮಾತ್ರ ಅಲ್ಲ, ನಾವಿದನ್ನು ಹೆಚ್ಚು ಹೇಳಲಿಕ್ಕೆ ಅಂತ ಇದಲ್ಲ. ನಾವು ಬ್ಯಾಕ್ವರ್ಡು ಅಂತಿರಲ್ಲ, ಹಂಗಿದ್ದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ಗವರ್ನರು ಅವರೊಬ್ಬ SC, ಪರಿಶಿಷ್ಟ ಜಾತಿ. ಹಾಗಿದ್ರೆ ನೀವು ಅವ್ರನ್ನ ಈ ರೀತಿ ನಿಂದಿಸ್ಬೋದಾ? ನೀವು ಈ ರೀತಿ ರಕ್ಷಣೆ ತಗೊಳ್ಳೋದಾದರೆ
ಅವರನ್ನು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಯಾಕೆ ಕೇಸ್ ಹಾಕಬಾರ್ದು ನೀವು? ಒಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ? ಪೊಲೀಸ್ ಡಿಪಾರ್ಟ್ಮೆಂಟು ಇವತ್ತು ಏನು ತನ್ನ ಕಣ್ಣು ಮುಂದೆ ನಡೀತಾ ಇದೆಯೋ, ಗವರ್ನರ್ರ ಫೋಟೋಗಳನ್ನು ಇಟ್ಟು ಸುಡ್ತಾ ಇದ್ದಾರೆ, ಪೊಲೀಸ್ನವರು ಸುಮ್ಮನೆ ನಿಂತಿದ್ದಾರೆ. ಸುಡ್ಬೋದು ಅವ್ರನ್ನ. ಅವ್ರ ಫೋಟೋ ನೀವು ಸುತ್ತಿದ್ದೀರಿ ಅಂತಂದರೆ ಗವರ್ನರು ಸಂವಿಧಾನದ ಹೆಡ್, ಅವರು ಸಂವಿಧಾನವನ್ನು ಸುಟ್ಟ ಹಾಗೆ. ಆದ್ದರಿಂದಾಗಿ ಇವತ್ತು ಯಾರ್ಯಾರು ಎಲ್ಲಿ ಅವರ ಫೋಟೋಗಳನ್ನು ಇದನ್ನು ಸುಟ್ಟಿದ್ದಾರೆ ಎಲ್ಲರನ್ನೂ ಇವತ್ತು ವಿಡಿಯೋಗಳು ನೀವು ಮಾಡಿದ್ದೀರಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲೆಲ್ಲ ಇದೆ, ಎಲ್ಲ ಜಿಲ್ಲೆಗಳಲ್ಲೂ ಇದೆ, ನಮ್ಮ ಕಡೆನೂ ಇದೆ. ನಿಮ್ಮ ಹತ್ರ ಇಲ್ಲ ಅಂತೇಳಿ ನಾವು ಕೊಡ್ತೀವಿ. ಬಟ್ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು, ಅವರೆಲ್ಲರ ಮೇಲೆ ಕೇಸ್ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.